ಉಸಿರೇ ಇರದ ಉಪವಾಸ ಎಲ್ಲಿದ್ದೆ ಇಲ್ಲಿ ತನಕ ಎಲ್ಲಿದ್ದೆ ಇಲ್ಲಿ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಸ್ಪೆಷಲ್ ವಿಡಿಯೋ ಅಂತ ಅಂತೇಳಿ ಹೇಳಿದ್ರೆ ಹೌಸ್ ವಾರ್ಮಿಂಗ್ ಸೆರೆಮನಿ. ಸೊ ಇದು ಯಾರದ್ದಪ್ಪ ಅಂತೇಳಿ ಹೇಳಿದ್ರೆ ನನ್ನ ಫ್ರೆಂಡು ಹೌದು, ನನ್ನ ಅಣ್ಣಂದ್ರದ್ದು ಫ್ರೆಂಡ್ಸ್. ಸೊ ವಿ ಆರ್ ಲೈಕ್ ಟೋಟಲಿ ಒಂದು ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವು. ಸೊ ಅದಕ್ಕೆ ಬೇಗ ರೆಡಿಯಾಗಿ ಈಗ ನಾನು ಅಣ್ಣ ಹೊಯ್ಕೊಂಡು ಗಿಫ್ಟ್ ತಗೊಂಡ್ಕಲ್ಲ. ಸೊ ಗಿಫ್ಟ್ ತಗೋಬಪ್ಪ ಅಂತೇಳಿ ಈಗ ಕುಂದಾಪುರಕ್ಕೆ ಹೊರಟಿತ್ತು. ಸೊ ಅಲ್ಲಿ ಹೊರಟ್ರ ಮೇಲೆ ಅವ್ನಿಗೊಂದು ಕಾಲ್ ಬಂತು, ಅವ್ನಿಗೆ ಬೇರೆ ಸೈಡ್ ಹೋಯ್ಕಾಯ್ತು. ಹಂಗೈಕೊಂಡು ಅವ್ನು ಹೋದ, ಆ ಕಡೆಯಿಂದ ಸಣ್ಣ ಅಣ್ಣನೊಟ್ಟಿಗೆ ಬಂದೆ. ಸೊ ನಾನು ಫಸ್ಟ್ ತಕಂತೆ ಅಂತೇಳಿ ಹೇಳ್ಕೊಂಡು ಬಂದೆ. ಇಲ್ಲಿ ತುಂಬ ಕಂಡೆ, ನನಗೆ ಯಾವುದು ಇಷ್ಟ ಇರಲಿಲ್ಲ. ಸೊ ಫೈನಲಿ ಒಂದು ಇಷ್ಟ ಆಯಿತು, ತಕೊಂಡೆ. ಸೊ ಅಣ್ಣಂದು ಗಿಫ್ಟ್ ಒಂದು ಪೆಂಡಿಂಗ್ ಇತ್ತು. ಸೊ ಅಣ್ಣನ ಗಿಫ್ಟ್ ತಗೊಂಬ ಅಂತೇಳಿ ಹೇಳಿಕ್ಕೆ ಬಂದಿತ್ತು. ಅಂಗಡಿಗೆ ಬಪ್ಪುಗಿಂತ ಮುಂಚೆವರೆಗೂ ನಮ್ಮ ಪ್ಲ್ಯಾನಿಂಗ್ ಇದ್ದದೆ ಅಂತೇಳಿ ಹೇಳಿದ್ರೆ ಫ್ಯಾನೇ ತಗೊಂಬ ಅಂತೇಳಿ ಹೇಳ್ಕೊಂಡ. ಅಲ್ಲಿ ಬಂದು ಕಂಡ್ರ ಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೈಟಿಂಗ್ಸ್ ಕಂಡು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಹಂಗೆ ಐಕಂಡು ಅದು ಬೇಡ ಬೇರೆ ಥರ ತಗೊಂಬ ಅಂತೇಳಿ ಹೇಳ್ಕೊಂಡು ಬೇರೆ ಥರನೆಲ್ಲ ಚಾಯ್ಸ್ ಮಾಡ್ತಿ. ಇಲ್ಲಂತೂ ವೆರೈಟೀಸ್ ಆಫ್ ಕಲೆಕ್ಷನ್. ನನಗಂತೂ ಅದು ತಗೊಂಬ ಇದು ತಗೊಂಬ ಎಲ್ಲದೂ ತಗೊಂಬ ಅಂತೇಳಿ ಅನಿಸ್ತಾ. ಬಟ್ ರೇಟು ಹಾಗೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು. ನಾವು ಫೈನಲಿ ಒಂದು ಜಿಂಕೆದು ಕಂಡಿತ್ತು, ಇದೇ ಜಿಂಕೆ. ಸೊ ಎಲ್ಲರೂ ಕೊಡೋಕ್ಕಿಂತ ಒಂದು ಡಿಫ್ರೆಂಟ್ ಆಗಿರಲಿ ಅಂತೇಳಿ ಹೇಳ್ಕೊಂಡು ಇದು ಕೊಡು ಅಂತೇಳಿ ಅನ್ಕಂತ. ಬಟ್ ಫೈನಲಿ ನಾವು ಚಾಯ್ಸ್ ಮಾಡೋದು ಈಗ ಜಿಂಕೆನೇ. ಜಿಂಕೆ ನವಿಲು ಸಹ ಚಂದ ಇತ್ತು. ಅದು ಯಾರದು ಆ್ಯಕ್ಚುಲಿ ಮಹೇಶನ್ ಫ್ರೆಂಡ್ ತೋರಿಸ್ತೀನಿ ನಾನು ನಿಮಗೆ. ಎಲ್ಲಿದ್ದ ಕಣಿ ಎಂತ ಸೊ ನಾನು ಅಣ್ಣನ ಫ್ರೆಂಡನ್ನು ತೋರಿಸ್ತಿದ್ದೆ. ಅವ್ನು ಆಗಳಿಂದ ಬಂದ್ಕೊಂಡು ಅದೇ ಹಿಡ್ಕೊ ಎಲ್ಲಾಗ್ತಿದ್ದ, ಹಂಗೆ ಇಟ್ಕೊಂಡು ಅವ್ನು ತೋರಿಸಿದ್ದೆ. ಚಂದ ಇದ್ದ ಮಾತ್ರ ಅಲ್ಲ, ಅದಕ್ಕೆ ಲೈಟ್ ಸಹ ಬರುತ್ತೆ ಅನ್ಸುತ್ತೆ. ನಾವು ಹುಡುಗಿಯರಿಗೆ ಯಾವುದೇ ಮಿರರ್ ಕಂಡ್ರು ಪಟ್ಟ ವೀಡಿಯೋ ಮಾಡುವ, ಫೋಟೋ ತೆಗುವ ಅಂತೇಳಿ ಅನ್ಸುತ್ತೆ. ಅದು ಎಂತಕ್ಕಂತ ನನಗೂ ಗೊತ್ತಿಲ್ಲ. ಈಗ ನನಗೂ ಹಾಗೆ ಪಟ್ಟೆ ಈ ಮಿರರ್ ಕಂಡೆ ಮೊಬೈಲ್ ತಗೊಂಡು ವೀಡಿಯೋ ಮಾಡೋ ಶುರು ಮಾಡಿದೆ, ಎಂತಕ್ಕಂತ ಗೊತ್ತಿಲ್ಲ. ನೀನು ಕೆಲಸದವನೇ ಅಲ್ಲ, ಕೆಲಸದವ್ನು ಮಾಡೋಕೆ ಎಂತ ಇತ್ತಣ್ಣ, ನೀನು ಕೆಲಸದವನೇ. ಹಂಗಲ್ಲ ದೇವ್ರು ಈಚಿಂದ ಒಪ್ಪುದು ಅಣ್ಣ, ನನಗೆ ಗೊತ್ತಿರಲಿಲ್ಲ. ಸಾರಿ. ಅಯ್ಯೋ ಬಂದ ದಾರಿ ಗೊತ್ತಿದೆ, ಆಚೆಗೆ ಇನ್ನೊಂದು ಮೆಟ್ಲು ಕಂಡೆ, ಆಚೆಗೇನೋ ಅಂತ ಅಂದ್ಕೊಂಡೆ. ಸೊ ನಮ್ಮ ಸೆಲೆಕ್ಷನ್ ಎಲ್ಲ ಆಯಿ ಈಗ ಅದನ್ನು ಪ್ಯಾಕ್ ಮಾಡೋಕ್ಕೆ ಇನ್ನೊಂದು ಅಂಗಡಿಗೆ ಬಂದು ಕೊಟ್ಟಿತ್ತು ಪ್ಯಾಕಿಂಗಿಗೆ. ಸೊ ಅದು ಪ್ಯಾಕ್ ಮಾಡ್ತಾ ಇದ್ರು. ನಮ್ಗೆ ಆಲ್ರೆಡಿ ಲೇಟ್ ಆಯಿತು. ಆ್ಯಕ್ಚುಲಿ ನಾವು 10 ಗಂಟೆ ಆಪತ್ತಿ ಮನೆಯಿಂದ ಹೊರಟು ಡ್ರೆಸ್ ತಗೊಂಬಕಿತ್ತು, ತುಂಬ ಐಟಮ್ಸ್ ತಗೊಂಬಕಿತ್ತು ಮನೆಗೆ ಬೇಕಾಗ್ದಲ್ಲ. ಸೊ ಅದೆಲ್ಲ ತಗೊಂಡು ನೆಕ್ಸ್ಟ್ ಈಗ ಗಿಫ್ಟ್ ಪರ್ಚೇಸ್ ಮಾಡಿ ಈಗ ಅದನ್ನು ಪ್ಯಾಕ್ ಮಾಡೋಕ್ಕೋಸ್ಕರ ಈಚೆ ಅಂಗಡಿಗೆ ಬಂದಿತ್ತು. ಸೊ ಅದೀಗ ಪ್ಯಾಕಿಂಗ್ ಆಗ್ತಾ ಇತ್ತು. ಆಲ್ರೆಡಿ ಟೈಮ್ ಲೇಟ್ ಆಯಿತು, ಈಗನೇ 11 ಗಂಟೆ ಆಯಿತು. ನಮಗೀಗ ಆ್ಯಕ್ಚುಲಿ ಅಲ್ಲಿ ಮನೆಗೆ ಹೋಗಿ ಇನ್ನು ರೆಡಿ ಆಗಿ ನಾವು ಅಲ್ಲಿ ಹೋಯ್ಕೊ ಎಷ್ಟೊತ್ತಿಗೆ ಅದು ಗೊತ್ತಿಲ್ಲ. ಕರೆಕ್ಟ್ ಉಂಬು ಟೈಮಿಗೆ ಈಗ ಹೊತ್ತೇನೋ ಅಂತೇಳಿ ಅನಿಸ್ತಿತ್ತು. ಆ್ಯಕ್ಚುಲಿ ತುಂಬ ಲೇಟ್ ಆಯ್ತು. ನಾವು ಆ್ಯಕ್ಚುಲಿ ಬೆಳಿಗ್ಗೆನೇ 10 ಗಂಟೆಗೆ ಅಲ್ಲಿರ್ಕಿತ್ತು. ನಮ್ದು ಈ ಪರ್ಚೇಸಿಂಗ್ ಇದರಿಂದ ಲೇಟ್ ಆಯಿತು, ಇಲ್ಲಾಂದರೆ ನಾವು ಬೇಗನೆ ಹೋಗ್ತಿತ್ತು. ಸೊ ನನ್ನ ಗಿಫ್ಟು ಪ್ಯಾಕ್ ಆಗಿ ರೆಡಿ ಆಯ್ಕೊಂಡಿತ್ತು. ಈಗ ಅಣ್ಣಂದು ಗಿಫ್ಟ್ ಪ್ಯಾಕ್ ಆಗ್ತಾ ಇತ್ತು. ಆಲ್ರೆಡಿ ಟೈಮ್ 11:15 ಅಂತ ಬಂದು ಮನೆಗೆ ಹೋಗಿ ರೆಡಿ ಆಯಿತು. ನಾವು ಫೈನಲಿ ಡನ್. ಸೊ ಈಗ ನಾವು ಹೊರಟಿತ್ತು. ಲೇಟ್ ಆಯ್ತು ಅಂತೇಳಿ ಅಣ್ಣವರು ಭಾರಿ ಸ್ಪೀಡಲ್ಲಿ ಹೋಗ್ತಾ ಇದ್ರು. ಅಂತ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡೋದು ಅನ್ಕೋದಿಲ್ಲ ಇತ್ತೇನು ಕಾಣ. ನಾನು ಎಂತಕ್ಕೆ ನನ್ನ ಜೀವ ತೆಗಿತೀಯಾ? ಸೊ ಮನೆಗೆ ಬಂದು ಪಟ್ಟ ಅಂತೇಳಿ ರೆಡಿಯಾಗಿ ಈಗ ಹೊರಟಿದೆ.
ಸೊ ಇದು ನನ್ನ ಔಟ್ಫಿಟ್. ಸೊ ನಾವು ಬಪ್ಪುದ್ರೊಳಗೆ ಆಲ್ಮೋಸ್ಟ್ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ಕೊಂಡಿತ್ತು. ಈಗ ಸತ್ಯನಾರಾಯಣ ಪೂಜೆದ್ದು ಪ್ರಸಾದ ಕೊಡ್ತಿದ್ರು. ಸೊ ಆ ಪ್ರಸಾದ ತಗೊಂಡೆ. ನನಗಂತೂ ಆ ಪ್ರಸಾದ ತುಂಬ ಇಷ್ಟ, ಫೇವ್ರೇಟ್ ನಂದ. ಸೊ ಅದು ತಿಂದೆ. ಅಲ್ಲಿದ್ದಾಳೆ ಕಾಣಿ, ಅವಳೇ ನನ್ನ ಫ್ರೆಂಡು. ಸೊ ಊಟಕ್ಕೆ ಹೊಪ್ಪ ಅಂತ ಹೇಳಿಕ್ಕೆ ಊಟಕ್ಕೆ ಹೊರಟೆ. ನಂದು ಊಟ ಆಯಿತು. ಸೊ ನನ್ನ ಅಣ್ಣಂದ್ರೆಲ್ಲ ಬಂದ್ರೆ ಅವ್ರ ಜೊತೆ ಕೂತ್ಕೊಂಡು ಐಸ್ ಕ್ರೀಮ್ ತಿಂಬ ಅಂತೇಳಿ ಹೇಳ್ಕೊಂಡು ಐಸ್ ಕ್ರೀಮ್ ತಿಂತ ಕೂತ್ಕೊಂಡೆ. ಸೊ ಇದಾಗಿತ್ತು ಹೌಸ್ ವಾರ್ಮಿಂಗ್ ಸೆರೆಮನಿದು ವ್ಲಾಗು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿವರೆಗೂ ಬಾಯ್ ಬಾಯ್.